ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ, ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ, ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ, ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು.
ನೋಡಿ ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟ್ ಅಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು, ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟ್ ಅಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು, ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟ್ ಅಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು, ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನುಗ್ಗಲು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು.
ಸದ್ಯ ಕೋರ್ಟಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಗೆದ್ದಿರೋ ಒಂದು ಕಪ್ಪನ್ನ ನಿಯತ್ತಿಂದ ಅದಕ್ಕೊಂದು ಒಳ್ಳೆ ವಿಜೃಂಭಣೆಯಿಂದ ಸಂಭ್ರಮ ಮಾಡಕ್ಕೂ ಬಿಡ್ಲಿಲ್ಲ ಅಲ್ರಿ ನೀವೆಲ್ಲ ಪೊಲಿಟಿಷಿಯನ್ಗಳು, ಅಧಿಕಾರಿಗಳು ಸೇರ್ಕೊಂಡು. ಚಿನ್ನಸ್ವಾಮಿಯಲ್ಲಿ 30,000 ಕೆಪಾಸಿಟಿ ಇದೆ, 30,000 ಅಷ್ಟೇ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜಿ ಹೇಳ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ಈ ಕೋರ್ಟಲ್ ವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕೇವಲ 30 ಜನರು ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಇದೆ. ಫ್ರೀ ಎಂಟ್ರಿ ಅಂದಾಗ ಜನ ನೂಕು ಮಾಡಿದ್ರು ಅಂತ ಎಜೆ ವಾದವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು. ನೋಡಿ, ಅಲ್ಲೇ ಎಷ್ಟು ಗೊಂದಲ ಸೃಷ್ಟಿಯಾಯಿತು. ಫಸ್ಟ್ ಹೇಳಿದ್ರು ಟಿಕೆಟ್ಗೆ ಬುಕ್ಕಿಂಗ್ ಮಾಡಬೇಕು, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಗೊಂದಲ ಸೃಷ್ಟಿಯಾಯಿತು. ಆಧಾರ್ ಕಾರ್ಡ್ ಬೇಡ, ಟಿಕೆಟ್ ಬೇಡ, ಬುಕ್ಕಿಂಗ್ ಬೇಡ, ಫ್ರೀ ಎಂಟ್ರಿ ಅಂತ. ಆವಾಗ ಗೊಂದಲದಿಂದ ಎಲ್ಲ ಫ್ರೀ ಸಿಕ್ಕರೆ ಕೇಳಬೇಕಾ, ಒಬ್ರಿಗೊಬ್ರು ದೂಡ್ಕೊಂಡು ನುಗ್ಕೊಂಡು ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಂತ ಅನಾಹುತ ಸೃಷ್ಟಿಯಾಯಿತು. 11 ಜನ ಸಾವನ್ನಪ್ಪಿದ್ರು. ಸದ್ಯ ಕೋರ್ಟಲ್ಲಿ ಏನೇನು ವಾದ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಪೀಠಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಗಳನ್ನ ನಡೆಸಲು ನಿಯಮವಿರಲಿ, ಮೆಡಿಕಲ್ ಸ್ಪೆಷಾಲಿಟಿ ಸೇರಿ ಅಗತ್ಯ ವ್ಯವಸ್ಥೆ ಇರಬೇಕಾಗತ್ತೆ, ಆಯೋಜಕರು ಅದನ್ನ ಮಾಡ್ಕೊಂಡಿರ್ಬೇಕಾಗತ್ತೆ, ಸರ್ಕಾರ ಕೂಡ ಮಾಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇವ್ಯಾವುದನ್ನು ಕೂಡ ಮಾಡಿಲ್ಲ.